ಭಾಳ ಮಂದಿದು ಇದಕ್ಕೆ ಬೆಟ್ ಹಚ್ಚಿದ್ರೆ ನಮಗೆ ಎಷ್ಟು ಬರ್ತಿತ್ತ ಏನೋ ಅಂತ ಮನಸ್ಸಿನಾಗ ಅನಿಸ್ತಿರ್ತೈತಿ. ಅಂದ್ರೆ ಈ ಲೆಕ್ಕಾಚಾರ ಮಾಡ್ತಿರ್ತಾರೆ. ಇದು ಲಾಟ್ರಿ ಹತ್ತಬೇಕು ಅಂತ ವಿಚಾರ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಲಾಟ್ರಿ ಮೂಲಕ ಪ್ರೀತಿ ಬರಲಿ, ಕರುಣೆ ಬರಲಿ, ಧೈರ್ಯ ಬರಲಿ, ಸ್ಥೈರ್ಯ ಬರಲಿ, ಒಳ್ಳೇದಾಗಲಿ, ಕೈಲಾಸ ಸಿಗಲಿ, ಇಂಥವೆಲ್ಲವೂ ಸಹಿತ ಆ ಮನಸ್ಸಿದ್ದವ್ರಿಗೆ ಕೈಲಾಸನನ್ನು, ಈಶ್ವರನನ್ನು ತೋರಿಸುವ ಪ್ರಯತ್ನ ಈ ಪ್ರದರ್ಶನದ ಮೂಲಕ ಅತ್ಯಂತ ಅರ್ಥಪೂರ್ಣವಾಗಿ ನಡೆದಿದೆ. ಎಲ್ಲರಿಗೂ ಮನೆಯಾಗಿಂದ ಅಮ್ಮನ್ನ ಹಿಡ್ಕೊಂಡು ಮೊಮ್ಮಕ್ಕಳ ಮಟ್ಟ ಬಂದರೆ ಅಷ್ಟ್ರಿಗೂ ಒಂದೊಂದು ಬೇರೆ ಬೇರೆವ ಭಾಳ ಚೆಂದ ಕಂಡಿರ್ತಾವೆ. ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ, ಶ್ರೇಷ್ಠವಾಗಿರ್ತಕ್ಕಂಥ, ಸಾತ್ವಿಕವಾಗಿರ್ತಕ್ಕಂಥ ಪ್ರದರ್ಶನ ಜಯಂತಕ್ಕವರ ಮಾರ್ಗದರ್ಶನದೊಳಗೆ ನಡೆದಿದೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಜಯಂತಕ್ಕನವ್ರಿಗೆ ಹಾಗೂ ಅವರ ಜೊತೆಗಾರರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜಯಂತಕ್ಕವರು ಈ ಪ್ರದರ್ಶನ ಏನು ಮಾಡಿದ್ರು ಇದೇ ದೊಡ್ಡದಂತಲ್ಲ. ಅವರು ಧೈರ್ಯ ನಾವು ನೀವು ಮೆಚ್ಚಬೇಕು. ಬಹುಶಃ ಜಯಂತಕ್ಕನವ್ರಿಗಿಂತ ಸಾಹುಕಾರ ಬಹುತೇಕ ಯಾರೂ ಇಲ್ಲ. ಆ ಟಾಟಾ ಬಿರ್ಲಾ ಸಹಿತ ಏನ್ರ ಕಟ್ಟಬೇಕು ಅಂದ್ರೆ ನನ್ನ ಹತ್ರ ರೊಕ್ಕ ಐತೋ ಇಲ್ಲೋ, ನನ್ನ ಬ್ಯಾಂಕ್ ಅಕೌಂಟ್ನಾಗ ಎಷ್ಟೈತಿ, ನನಗೆ ಸಾಲ ಕೊಟ್ಟರೆ ಯಾರು ಕೊಡ್ಬೋದು, ಎಷ್ಟು ಕೊಡ್ಬೋದು, ಇಂಥವೆಲ್ಲ ಲೆಕ್ಕ ತಲೆಯಾಗಿ ಬರ್ತಾವೆ ಅವ್ರಿಗೆ. ಆದರೆ ಜಯಂತಕ್ಕವರು ಗದಗಿನಾಗ ಕುಟ್ಕೋಟಿಯವರು ಕೊಟ್ಟಿರ್ತಕ್ಕಂಥ ಜಾಗದೊಳಗೆ ಈಶ್ವರಿ ವಿಶ್ವವಿದ್ಯಾಲಯದ ದೊಡ್ಡ ಮಹಾ ಅರಮನೆಯನ್ನು ಕಟ್ಸ್ಯಾರ. ಅವರು ಕಟ್ಸ್ಬೇಕು ಅಂಥೇಳಿ ಆ ಮನಸ್ಸನ್ನು ಒಂದು ಕ್ಷಣ ನಿರ್ಣಯಿಸುವಂಥ ಸಂದರ್ಭದೊಳಗೆ ಅವ್ರಿಗೆ ಅವ್ರ ಹತ್ರ ರೊಕ್ಕನೂ ಇಲ್ಲ, ಅವ್ರು ಯಾರು ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ, ಅಥವಾ ಎಲ್ಲರ ಸಾಲ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಏನು ಧೈರ್ಯ ಮಾಡಿ ಆ ಈಶ್ವರ ಕೊಡ್ತಾನೆ, ಆ ಪ್ರಜಾಪಿತಾಮಹ ನನಗೆ ಆ ಒಂದು ಶಕ್ತಿ ದಯಪಾಲಿಸ್ತಾನೆ ಅನ್ನುವಂಥ ಏಕೈಕ ವಿಶ್ವಾಸದಿಂದ ನಮ್ಮ ಗದಗಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಕೇಂದ್ರವನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕಡಿಮೆ. ನೀವು ಭಾಳ ಮಂದಿ ಇದ್ರೊಳಗೆ ಇದ್ದವರು ಆ ಕುಟ್ಕೋಟಿಯವರ ಆವರಣದಲ್ಲಿ ಕಟ್ಟಿರ್ತಕ್ಕಂಥ ಮಹಾ ಕಟ್ಟಡವನ್ನು ನೋಡಿದ್ದೀರಿ. ಆ 3ನೇ ಮಹಡಿ 4ನೇ ಮಹಡಿ ಮಟ್ಟನೂ ಹೋಗಿ ಬಂದವರು ಅದಿರಿ ನೀವು, ಇಲ್ಲ ಅಂತಲ್ಲ. ಆದರೆ ಆ 3ನೇ ಮಹಡಿ ಒಳಗೆ ಅದೆಲ್ಲ ಪ್ರಸಾದದ ವ್ಯವಸ್ಥೆನೇ ಹೆಚ್ಚಿಗೆ ಆಗಿರ್ತೈತಿ. 2ನೇ ಮಹಡಿ ಒಳಗೂ ಪ್ರಸಾದದ ವ್ಯವಸ್ಥೆ ಹೆಚ್ಚಿಗೆ ಇರ್ತದೆ. ಪ್ರಸಾದ ಕಡೆ ಲಕ್ಷ್ಯ ಇರ್ತದೆ ನಮ್ಮದು. ಆದರೆ ಒಂದು ಗಳಿಗೆ ನೀವು ಆ ಆವರಣದೊಳಗೆ, ಆ ಕಟ್ಟಡದೊಳಗೆ, 3ನೇ ಮಹಡಿಯೊಳಗೆ ಅಲ್ಲೇನಾರ ಭೀಷ್ಮಕೆರೆ ಕಡೆ ನೋಡಿ ಕಣ್ಣು ಮುಚ್ಚಿ ಈಶ್ವರನ ಪ್ರಾರ್ಥನೆ ಮಾಡಿ, ಈಶ್ವರನ ನೆನಪು ಮಾಡ್ಕೊಳ್ತಾ, ನಾನು ಆತ್ಮ ಆ ಪರಮಾತ್ಮನ ಜೊತೆಗೆ ಲೀನ ಆಗಬೇಕು ಅಂಥೇಳಿ ಆ ಭೀಷ್ಮಕೆರೆಯ ಸೌಂದರ್ಯ ನೋಡಿದ್ರಿ ಅಂದ್ರೆ ನಿಜವಾಗಿಯೂ ನಮಗೆ ಆ ಪರಮಾತ್ಮ ಸಮೀಪ ಬಂದಂಗೆ ಅನಿಸ್ತದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಟ್ಟಡವನ್ನು ಅಲ್ಲಿ ಕಟ್ಟಿಸಿ ಈಶ್ವರಿ ವಿಶ್ವವಿದ್ಯಾಲಯ ನಮ್ಮ ಸೇವೆಗೆ ಅರ್ಪಣೆ ಮಾಡಿದ್ದಾರೆ. ಬಂಧುಗಳೇ, ಹೆಚ್ಚು ಮಾತನಾಡುವಂಥ ಅವಕಾಶ ಇಲ್ಲ ಇವತ್ತು. ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೇನೆ. ಈಶ್ವರಿ ವಿಶ್ವವಿದ್ಯಾಲಯ ನಮ್ಮ ಸಮಾಜವನ್ನು ಸಾತ್ವಿಕ ಸಮಾಜವನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ಸಾತ್ವಿಕ ಸಮಾಜವನ್ನಾಗಿ ಪರಿವರ್ತನೆ ಮಾಡ್ತಾ ಇದೆ. ಈ ಸಂಸ್ಥೆಗೆ ಹಾಗೂ ನಮ್ಮ ಜೊತೆಗಿರ್ತಕ್ಕಂಥ ನಾವು ಯಾವ್ಯಾವುದರಲ್ಲಿ ಇರ್ತೇವೋ ಆ ಎಲ್ಲ ಸಂಸ್ಥೆಗಳಿಗೆ ಅಜಗಜಾಂತರದ ವ್ಯತ್ಯಾಸ. ನೀವು ಇಲ್ಲಿ ಯಾರು ಬರ್ತೀರಿ, ನೀವು ಯಾರು ಅಂತ ಯಾರು ಕೇಳ್ತಾರಲ್ರಿ,
ಯಾರಂದ್ರೆ ಹೆಸರು ಹೇಳ್ತೇವೆ ನಾವು. ಏನು ಬಸವಣ್ಣವರು 12ನೇ ಶತಮಾನದೊಳಗೆ ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸು. ಈ ಸಂದೇಶ, ಈ ವಚನ, ಈ ಶ್ರೇಷ್ಠ ಮಾರ್ಗದರ್ಶನ ನಮಗೇನು 1200 ಇಸ್ವಿಯೊಳಗೆ ಅಂದರೆ 800 ವರ್ಷ ಅವಾಗ ಕೊಟ್ಟಿದ್ರಲ್ಲ, ಅದನ್ನ ಅವ್ರ ಫೋಟೋ ಇಟ್ಕೊಂತೀವಿ, ಬಸವಣ್ಣವ್ರ ಫೋಟೋ ಇಟ್ಕೊಂತೀವಿ, ಎದಿ ಮೇಲೆ ಹಾಕೊಂತೀವಿ, ಕುರ್ಚಿ ಮೇಲೆ ಇಡ್ತೀವಿ, ವಿಭೂತಿ ಹಚ್ತೀವಿ, ಉದಿನ ಕಡ್ಡಿ ಹಚ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಆ ಬಸವಣ್ಣವರ ವಚನ ಅದು ಮಾತ್ರ ಭಾಷಣದ ವಸ್ತು ಆಗಿರ್ತದೆ ಹೊರತು ಅದರ ಪರಿಪಾಲನೆ ಬದುಕಿನೊಳಗೆ ಆಗೋದಿಲ್ಲ. ಆದರೆ ಈಶ್ವರಿ ವಿಶ್ವವಿದ್ಯಾಲಯ ಸಂಸ್ಥೆಯೊಳಗೆ ಆ ಬಸವಣ್ಣನ ವಚನವನ್ನು 100ಕ್ಕೆ 100 ಪಾಲನೆ ಮಾಡಿರ್ತಕ್ಕಂಥದ್ದು ಇದ್ದರೆ ಅದು ಈ ಸಂಸ್ಥೆಯೊಳಗೆ. ನೀವು ಇಲ್ಲಿ ಬಂದವರಷ್ಟು 10 ಸಲ 100 ಸಲ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದಿರಿ. ನೀವು ಯಾರು, ಯಾವ ಮಂದಿ ಯಾರ ಯಾವಾಗಾರ ಪ್ರಶ್ನೆ ಕೇಳ್ಯಾರ, ನೀವು ಎಷ್ಟು ಸಾಹುಕಾರರು ಎಷ್ಟು ಬಡವರು ಯಾರ ಪ್ರಶ್ನೆ ಕೇಳ್ಯಾರ? ನಮ್ಮ ಲೌಕಿಕ ಜಗತ್ತಿನೊಳಗೆ ನಮ್ಮ ಹಿನ್ನೆಲೆಯನ್ನು, ನಮ್ಮ ಅಂತಸ್ತನ್ನು, ನಮ್ಮ ಶ್ರೀಮಂತಿಕೆಯನ್ನು ಯಾವುದನ್ನು ಲೆಕ್ಕ ಹಾಕಿದೆ ನೀವೆಲ್ಲರೂ ನಮ್ಮವರ ಅನ್ನುವಂಥ ಆ ಒಂದು ಭಾವನೆಯನ್ನು ಅವರು ನಿಮಗೆ ತೋರಿಸೋದಲ್ಲ, ನಿಮ್ಮೊಳಗೂ ಸಹಿತ ಆ ಭ್ರಾತೃತ್ವ ಭಾವನೆಯನ್ನು, ಆ ಸಹೋದರತ್ವವನ್ನು ಏನು ತೋರಿಸ್ಕೊಡ್ತಾ ಇದ್ದಾರೆ, ಅದು ನಮ್ಮ ಬದುಕಿನಲ್ಲಿ ಬಂದರೆ ನಿಜವಾದ ಸಂತುಷ್ಟರು ನಾವು. ನೀವೇ ಮನೆಯಾಗ ಇದ್ದಾಗ ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಸೊಸೆ ಇರ್ತಾರೆ, ನಿಮ್ಮ ತಾಯಿ ಇರ್ತಾರೆ, ನಿಮ್ಮ ಅತ್ತೆ ಇರ್ತಾರೆ, ನಿಮ್ಮ ಅಮ್ಮ ಇರ್ತಾರೆ, ಮನಸ್ಸು ಕಸಿವಿಸಿ ಅನಿಸ್ತಿರ್ತದೆ. ಯಾವಾಗ ನಾನು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋದೆನೋ, ಕೂತೇನೋ, ಜಯಂತಣ್ಣವ್ರ ಮಾತು ಕೇಳೇನೋ, ಅಲ್ಲಿ ಹೋಗಿ ಧ್ಯಾನ ಕೂತೇನೋ ಅಂತ ಮನಸ್ಸು ಅನಿಸ್ತಿರುತ್ತೆ. ಅಂದರೆ ನನ್ನದು ಅನ್ನೋದ್ರಿಂದ ಹೊರಗೆ ತಂದು ನಮಗೆ ಶಾಂತಿ ಕೊಡಿಸುವಂಥ ಈ ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಏನು ಗದಗಿನಲ್ಲಿ ಈಶ್ವರಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಇದು ನಿಜವಾಗಿಯೂ ಇದನ್ನು ನಾವಿಲ್ಲಿ ಹೊಂದಿರೋದೇ ನಮ್ಮೆಲ್ಲರ ಸೌಭಾಗ್ಯ, ಪುಣ್ಯ ಹಾಗೆ ಅಂತೇಳಿ ನಾನು ಭಾವಿಸ್ಕೊತೀನಿ. ಆ ಹಿನ್ನೆಲೆಯೊಳಗೆ ನಾನು ಮತ್ತೊಮ್ಮೆ ಈಶ್ವರಿ ವಿಶ್ವವಿದ್ಯಾಲಯದವರಿಗೆ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಿ, ನಾವೆಲ್ಲ ಪುಣ್ಯವಾನ್ ಈ ಶಿವರಾತ್ರಿಯ ಈ 3 ದಿವಸ ಇಷ್ಟು ಸಂತೋಷದಿಂದ ಈಶ್ವರನ ನಾನಾ ರೂಪಗಳನ್ನು, ಆ 12 ಏನು ಈಶ್ವರಲಿಂಗ ಅದಾವು, ಆ ಈಶ್ವರ ಲಿಂಗಗಳನ್ನು ಇಲ್ಲೇ ನಮ್ಮ ಮುನ್ಸಿಪಲ್ ಕಾಲೇಜ್ ಗ್ರೌಂಡ್ನಾಗನ ನೋಡುವುದಕ್ಕೆ ಅವಕಾಶ ಸಿಕ್ತಲ್ಲ. ಈ ಸೌಭಾಗ್ಯದವನ್ನು ಹೊಂದಿರತಕ್ಕಂಥ ನಾವೆಲ್ಲರೂ ಧನ್ಯರು ಅಂತೇಳಿ ಹೇಳಿ, ಮತ್ತೊಮ್ಮೆ ಜಯಂತಕ್ಕನವ್ರಿಗೆ ಈ ಕಾರ್ಯಕ್ರಮದಲ್ಲಿ ನಾನು ಬರೋದಕ್ಕೆ, ನಿಮ್ಮೆಲ್ಲರ ದರ್ಶನ ಪಡೆಯೋದಕ್ಕೆ, ಈಶ್ವರನ ದರ್ಶನ ಪಡೆಯೋದಕ್ಕೆ ಸಾಧ್ಯ ಮಾಡಿಕೊಟ್ರು. ಅದಕ್ಕಾಗಿ ಅವರಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು. ಧನ್ಯವಾದಗಳು ಅಣ್ಣನವರಿಗೆ. ತಮ್ಮ ನುಡಿಗಳು ದಿವ್ಯ ಜೀವನದಲ್ಲಿ ಭವ್ಯವಾದ ಭಾಗ್ಯವನ್ನು ಪಡೆಯಲು ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು.